ಅಧಿಕಾರಿಗಳಿಗೂ ಲಂಚಕ್ಕೂ ಅದೇನ್ ಅವಿನಾಭಾವ ಸಂಬಂಧ ಅಂತ ಗೊತ್ತೇ ಆಗೋದಿಲ್ಲ. ಲಂಚ 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 ಅಂತ ಬಾಯ್ ಬಿಡ್ತಾರೆ. ಎಷ್ಟೇ ಟೈಟ್ ರೂಲ್ಸ್ ಮಾಡಿದ್ರೂ ಕೂಡ ಲಂಚಾವತಾರ ಇವತ್ತಿಗೂ ತಾಂಡವಾಡ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ ಇದು. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರೇ, ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಈ ಸ್ಟೋರಿಯನ್ನ ನೀವು ನೋಡಿದಾಗ ಅಕ್ಷರಶಃ ಬೆಚ್ಚಿ ಬೀಳೋದು ಗ್ಯಾರಂಟಿ. ಪವರ್ ಟಿವಿ ಕ್ಯಾಮೆರಾದಲ್ಲಿ ಅಷ್ಟರ ಮಟ್ಟಿಗೆ ಲಂಚಾವತಾರ ಸೆರೆಯಾಗಿದೆ. ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಲಂಚಕ್ಕೆ ಬಾಯ್ ಬಿಡ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ನಾವು ಮಾಡ್ತೀವಿ. ಈ ಸ್ಟೋರಿಯನ್ನು ನೋಡಿ ಆದ್ರೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ ಅನ್ನುವಂತಹ ಮನವಿ ನಮ್ಮದು. ಸದ್ಯ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಯಾಕೆ ಅಂತ ಕೇಳಿದ್ರೆ, ಅವರದ್ದೇ ಇಲಾಖೆಯ ಕಚೇರಿಯಲ್ಲಿ ಲಂಚ ಎಷ್ಟರ ಮಟ್ಟಿಗೆ ತಾಂಡವಾಡ್ತಾ ಇದೆ, ಜನರ ರಕ್ತವನ್ನ ಹೀರ್ತಾ ಇದೆ ಅನ್ನುವಂಥದ್ದನ್ನು ನಾವು ತೋರಿಸ್ತೀವಿ. ನಗರಾಭಿವೃದ್ಧಿ ಇಲಾಖೆಯ ಕಚೇರಿಯಲ್ಲಿ ಲಂಚ ಬಾಕರು ಕೂತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ, ರಾಜಾರೋಷವಾಗಿ ಕಚೇರಿಯಲ್ಲೇ ಯಾವ ಭಯ ನಾಚಿಕೆ ಮಾನ ಇಲ್ಲದೇನೆ ಲಂಚ ಪೀಕೋದಕ್ಕೆ ಈ ಅಧಿಕಾರಿಗಳು ನಿಂತಿದ್ದಾರೆ. ಜಮೀನಿನ ಬಿನ್ ಶೇತ್ಕಿ ಕೊಡೋದಕ್ಕೆ, ವಿನ್ಯಾಸ ಅನುಮೋದನೆಗೆ ಲಂಚ ಇಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಎಲ್ಲ ದಾಖಲೆಗಳು ಸರಿ ಇದ್ರೂ ಕೂಡ ಪ್ರತಿ ಎಕರೆಗೆ ಇಷ್ಟು ಅಂತ ಹೇಳಿ ರೇಟನ್ನ ಫಿಕ್ಸ್ ಮಾಡಿಕೊಂಡು ಅಷ್ಟೇ ಕೊಡಬೇಕು ಅಂತ ಹೇಳ್ತಾರೆ. ಸರ್ಕಾರ ನಿಗದಿ ಮಾಡಿರೋ ಶುಲ್ಕಕ್ಕಿಂತ ಇವರು ಲಂಚದ ಪ್ರಮಾಣ ಕೇಳಿದ್ರೇನೆ ಆ ಬಂದಿರೋಂಥ ಗ್ರಾಹಕರು ತಲೆ ಕೆಟ್ಟು ಬಿಡಬೇಕು. 1 ಎಕರೆ ಜಮೀನಿನ ಭೂ ಪರಿವರ್ತನೆಗೆ 10,000 ಲಂಚವನ್ನ ಕೇಳ್ತಿದ್ದಾರೆ. ಬಿನ್ ಶೇತ್ಕಿ ಅಂದ್ರೆ ಕೃಷಿಯೇತರ ಭೂಮಿ. ಆ ನಾನ್ ಅಗ್ರಿಕಲ್ಚರಲ್ ಅನ್ನುವಂಥ ಸರ್ಟಿಫಿಕೇಟ್ ಕೊಡೋದಕ್ಕೆ ಎಷ್ಟರ ಮಟ್ಟಿಗೆ ಲಂಚ ಪೀಕ್ತಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಸದ್ಯ ಈ ಲಂಚ ಬಾಕತನದ ಅವತಾರದ ಒಂದಷ್ಟು ದೃಶ್ಯ ಪವರ್ ಟಿವಿಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೀವಿ. ಸದ್ಯ ಇದು ಗದಗ ಜಿಲ್ಲೆ ನಗರ ಹಾಗೆ ಗ್ರಾಮಾಂತರ ಯೋಜನಾ ಇಲಾಖೆಯ ಕಚೇರಿಯ ಕರ್ಮಕಾಂಡ. ಅದು ಒಂದು ಸ್ವಲ್ಪ ಅಲ್ಲಿಂದ ಮೂವ್ ಆದ್ರೆ ಸರ್ ಕಡೆ ಹತ್ತಿಗೆ ಸೈಗೆ ಆತಂತ ಈಗ 10 ಐತಿ 2 ಎಕರೆ ಅದು 2 ಎಕರೆ ಅದೊಂದು ಎಕರೆ 2 ಎಕರೆ ಕವರ್ ಇದ್ರೆ ಕೊಟ್ಟು ಉಳಿದ ಕಡೆ ಹಂಗಿಲ್ಲ. ಹಾಂ 20,000 ಐತಿ. ನೀವು ಅದು ಮತ್ತು ಅಷ್ಟೇ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಸ್ವಲ್ಪ ಎಣ್ಣೆದು ಮುಂಡ್ರಿ ಸಂತೋಷ್ ಅಂದರೆ ಇವತ್ತೆಲ್ಲ ಆಗುತ್ತೆ ನಾವು ಇವತ್ತು ಕ್ಲಿಯರ್ ಆಗಿ ಸಹಿ ಮಾಡಿಕೊಟ್ಟು ಅದ್ರ ಮತ್ತೆ ನಾನು ಹಾವೇರಿ ಒಂದು ಹೋಗ್ಬೇಕು. ಅದಕ್ಕೆ ಪೇಮೆಂಟ್ ಆಗಲಿ ಆಗೈತೆ ಅಂತೇಳಿ ಪೇಪರ್ಸ್ ಏನು ಸಮಸ್ಯೆ ಇಲ್ಲ, ನೀವು ಚೆಕ್ ಮಾಡಿರಲ್ಲ ಕೊಟ್ಟು ಈಗ ಅವ್ರು ಹೋಗಿ ಭೇಟಿಯಾಗಿ ಒಂದು ಡ್ರಾಫ್ಟ್ ರೆಡಿ ಮಾಡ್ಕೊಂಡು 1 ಎಕರೆದು 1 ಎಕರೆದು 2 ಎಕರೆ. ಈಗ ಮೇಡಮ್ಗೆ ಅಂತ ಭೇಟಿ ಮಾಡಿದ್ದೀವಿ, ಅವ್ರಿಗೆ ಎಷ್ಟು ಕೊಟ್ಟು ಅವರಿದ್ರೆ ನಮಗೆ ನಡೀತಿರುತ್ತೆ ಕೇಳ್ಕೊತಿದ್ದೆ. ಈಗ ಹೊಸಬ್ರು ಹಾಕಿದ್ದೀವಿ ಮೇಡಮ್. ಹಾಂ ಮೇಡಮ್ ಇನ್ನೊಂದಿದೆ ಅದನ್ನು ಇದಂತ ಬಿಟ್ಟು 1 ಎಕರೆದ ಹೋಗಲಿ ದೊಡ್ಡ ತೊಗೊಂಬಂದು ಕೊಡ್ತಾನೆ. ಇದರಿಷ್ಟು ಸಾಕಂತ ಇನ್ನೆಷ್ಟು ಅಂತಂದ್ರೆ ನಾನು ಮಾಡ್ತೀನಿ. ಇದೊಂದು ಐತೆ 2 ಎಕರೆ 20 ಗುಂಟೆ ನರಗುಂದ ತಾಲೂಕು ಬೆನಕೊಪ್ಪ. ಅದು ಒಂದು NOC ಅಪ್ಲಿಕೇಶನ್ ಹಾಕ್ತಾನೆ, ಅದೊಂದು ಪ್ರೊಸೆಸ್ ಇನ್ನೇ ಇಲ್ಲ ಮೇಡಮ್. ಅದು ಇವತ್ತು ಮಾತಾಡೋ ಪಾರ್ಟಿ ಇದು ಬ್ಲ್ಯಾಕ್ ಸೈಲ್ ಮೇಡಮ್. ಇದು ಇನ್ನೂ 2 ಎಕರೆ 20 ಗುಂಟೆ ಇನ್ನೂ ಜಮೀನು ಇದೆ. ಅದನ್ನ ಎಣ್ಣೆ ಮಾಡಿಸಿ NOC ತೊಗೊಂಡು ಹಾಂ ಗ್ರಾಮೀಣ ಮೇಡಮ್ ರೋಡಿಗೆ ಐತೆ. ಚಿಕ್ಕನರೊಂದು ಬೆನಕೊಪ್ಪ ಸಂತ ಮೇನ್ ರೋಡಿಗೆ ಐತೆ. ಇದೊಂದು ಪ್ರೊಸೆಸ್ ಎಷ್ಟು ಅಂತ ಕಮ್ಯುನಿಕೇಶನ್ ಮಾಡೋಕ್ಕೆ ನನಗೂ ಅನುಕೂಲ ಆಗ್ತದೆ. 2 ಎಕರೆ 20 ಒಂದು 5 ನಿಮಿಷ ಇಲ್ಲ ಸರ್ ಹೋಗ್ಬೇಕಲ್ಲ ಹಾಕಿಸ್ಕೊಂಡು ಬರ್ತೇನೆ ಅಂತ ನಾನು ಕಲ್ಲಿ ಮಾತಾಡೋಕೆ ಅನುಕೂಲ ಆಗ್ತದೆ. ಇವತ್ತಿನ ನೋಡಿದ್ರಲ್ಲ 20,000 ಹೋಯ್ತು.
ನನಗೊಟ್ಟು ಉಳಿಲಿ ಅಂತ. ಅದು 2 ಎಕರೆ ಕೊಟ್ಟಿದ್ದೆ. 2 ಎಕರೆ 20 ಕೊಟ್ಟಿದ್ದೀನಿ. ಇದೊಂದು ಸ್ವಲ್ಪ ಅಂದ್ರೆ ಇದು 2 ಎಕರೆ 24 ಗುಂಟೆ ಐತಿದೆ. 2 ಎಕರೆ ಇದು 2 ಎಕರೆ 24 ಗುಂಟೆ. ಹಾಂ ಸರ್ ಆಯ್ತು. ಇದು ಏನೇನು ಪ್ರೊಸೆಸ್, ಏನು ಡಾಕ್ಯುಮೆಂಟ್ಸ್ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ, ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತೀವಿ? ಹಾಕ್ತೀನಿ, ನಾನೇನು ಸಮಸ್ಯೆ ಏನು ಸರ್, ಎಷ್ಟು ಕ್ಲಿಯರ್. ನಮ್ಮ ಬ್ರದರ್ಗೆ ಮಾತಾಡಿದೆ ಮೇಡಮ್, ಇದನ್ನ ಆಗಲ್ಲ ಹೇಳಿದ್ನಲ್ಲ ಕಡಿಮೆ ಮಾಡ ಅಂತ ಹೇಳಿ ಮೇಡಮ್ಗೆ. ಯಾಕಂದ್ರೆ ಸರ್ ಇದ್ದಾಗ ನಾವು ಕಡಿಮೆ ಕೊಡ್ತಿದ್ರಂತೆ, ಇವತ್ತು ಕೊಟ್ಟಿದ್ದಕ್ಕೆ ಹೆಚ್ಚಿದ್ದಾರೆ. ಯಾಕಂದ್ರೆ 30,000 ಒಮ್ಮೆಗೆ ಅಂತಂದ್ರೆ ಅದೇ ಭಾಳ ಆಗ್ತೈತಿ, ಅದರೆಲ್ಲ ಮಾಡೋಣ. ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಇದು ನಿಮ್ದೆ ಕಂಟಿನ್ಯೂ ಅಲ್ರಿ ಮೇಡಮ್, ತಮ್ಮ ಇವತ್ತಿನ ಗಂಟೆ ತಗೊಂಡ್ಬರ್ತೇನೆ. ಮಾತಾಡ್ದಕ್ಕೆ ಮೇಡಮ್ ಹಿಂಗೆ ಅಂತಂದ್ರೆ ನನಗ ಎಲ್ಲ ಮೇಡಮ್ ನಾವು ಪಾಡಿ ಜೊತೆ ಮಾತಾಡ್ಬೇಕು ಅನುಕೂಲ ಆಗ್ಬೇಕಲ್ಲ ನಮ್ಗೊಟ್ಟು ಇಲ್ಲಿ ಬೇರೆ ಏನಿಲ್ಲ ಉದ್ದೇಶ ಮೇಡಮ್, ನಿಮ್ಗೂ ಆಗ್ಲಿ ನಮ್ಗೂ ಆಗ್ಲಿ. ನಾವೇನ್ ಮೇಡಮ್ ನಮಗೂ ಅನುಕೂಲ ಇಲ್ಲ ನಮಗೂ ಅನುಕೂಲ ಇಲ್ಲ ಅಂತ. ಗದಗ ಜಿಲ್ಲೆ ನಗರ ಹಾಗೆ ಗ್ರಾಮಾಂತರ ಯೋಜನಾ ಇಲಾಖೆಯ ಕಚೇರಿಯಲ್ಲಿ ಲಂಚ ಬಾಕರು ಹೆಂಗಿದ್ದಾರೆ ಅಂತ ನೋಡಿದ್ವಿ. ಲಂಚಕ್ಕೆ ಕೈ ಒಡ್ಡುತ್ತಿದ್ದಾರೆ ಸಹಾಯಕ ನಿರ್ದೇಶಕಿ ಬಸವಂತಿ ಪಾಟೀಲ್ ಹಣ ಪಡೆಯುವಂತ ದೃಶ್ಯ ಪವರ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಹಾಯಕ ನಗರ ಯೋಜನಾ ಮಹಿಳಾ ಅಧಿಕಾರಿ ಈ ಜಯಶ್ರೀ ಜೋಗಿನಾ ಕೂಡ ಇಂಥದ್ದೇ ಲಂಚ ಬಾಕತನದಲ್ಲಿ ಭಾಗಿಯಾಗಿರೋದು. ಗದಗ ಜಿಲ್ಲಾಡಳಿತ ಭವನದಲ್ಲೇ ಇದೆ ನಗರ ಗ್ರಾಮಾಂತರ ಯೋಜನಾ ಇಲಾಖೆ ಕಚೇರಿ. ಇಲ್ಲಿ ಎಲ್ಲ ದಾಖಲೆಗಳು ಸರಿ ಇದ್ರೂ ಪರವಾಗಿಲ್ಲ, ಲಂಚ ಕೊಡಿ, ನಮ್ಮ ಟೇಬಲ್ ಮೇಲೆ ನಿಮ್ಮ ಫೈಲ್ ಬಂದಿದೆ ಅದನ್ನು ಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಮಗೇನು ಕೊಡಬೇಕು, ಕೈ ಬೆಚ್ಚಗೆ ಮಾಡ್ಬೇಕು, ಮಾಡಿ ಅದನ್ನಷ್ಟೇ. ಅಧಿಕಾರಿಗಳಿಗೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ, ಇವ್ರಿಗೆ ಅದೆಲ್ಲ ಏನು ತಟ್ಟೋದಿಲ್ಲ. ಪಾಪ ಮೇಡಮ್ನವ್ರಿಗೆ ಲಂಚ ಎಷ್ಟು ಬೇಕು ಅಂತ ಬಾಯಲ್ಲಿ ಹೇಳೋದಕ್ಕೆ ನಾಚಿಕೆ, ತಗೊಳಕ್ಕೆ ಯಾವ ನಾಚಿಕೆ ಇಲ್ಲ, ಆದರೆ ಬಾಯಲ್ಲಿ ಹೇಳೋದಕ್ಕೆ ನಾಚಿಕೆ ಅಲ್ವಾ. ಹಂಗಾಗಿ ಕ್ಯಾಲ್ಕುಲೇಟ್ರಲ್ಲಿ ಅಮೌಂಟ್ ಎಷ್ಟು ಅಂತ ಹೇಳಿ ಮಾತನಾಡಿ ಕೊಡ್ತಾ ಇದ್ದಾರೆ. ನಮ್ಮ ಟೇಬಲ್ ಮೇಲೆ ನಿಮ್ಮ ಫೈಲ್ ಬಂದಿದೆ ಅದನ್ನು ನಾವು ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಅಮೌಂಟ್ ಹಾಕಿ, ನೀವು ಡಾಕ್ಯುಮೆಂಟ್ ತಗೊಂಬನ್ನಿ, ಫಸ್ಟ್ ಅಮೌಂಟು ಆಮೇಲೆ ಡಾಕ್ಯುಮೆಂಟು, ಆಮೇಲೆಲ್ಲ ಕೆಲಸ ಆಗುತ್ತೆ ಅಂತ ಪಾಪ ರಾಜಾರೋಷವಾಗೇನೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. 1 ಎಕರೆಗೆ 10,000 ರೂಪಾಯಿ ಆಕೆ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾನ್ ಅಗ್ರಿಕಲ್ಚರ್ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ, ಶೇತ್ಕರಿ ಅಂದ್ರೆ ಕೃಷಿ ಭೂಮಿ, ಬಿನ್ ಶೇತ್ಕರಿ ಅಂದ್ರೆ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ. ಆ ಒಂದು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತೇಳಿ ಕೊಡೋದಕ್ಕೆ 1 ಎಕರೆಗೆ 10,000 ರೂಪಾಯಿ ನಿಗದಿಪಡಿಸ್ಕೊಂಡಿದ್ದಾರೆ. ನಗರಾಭಿವೃದ್ಧಿ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ ಇದು. ಇಂತಹ ಲಂಚಕೋರರನ್ನ ಹಿಂಗೆ ಬೆಳೆಸ್ತೀರಾ? ಸಾರ್ವಜನಿಕರ ಜೀವ ರಕ್ತ ಹಿಂಡೋದಕ್ಕೆ ಬಿಡ್ತೀರಾ ಅಥವಾ ಇವ್ರಿಗೆ ಸರಿಯಾದ ಪಾಠವನ್ನ ಕಲಿಸ್ತೀರಾ ಅನ್ನುವಂಥದ್ದು ಸಚಿವರಿಗೆ ಬಿಟ್ಟ ವಿಚಾರ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮಹಂತೇಶ್, ಇಷ್ಟು ರಾಜಾರೋಷವಾಗಿ ಲಂಚ ಬಾಕತನ ತಾಂಡವ ಆಡ್ತಾ ಇದೆ, ಯಾರ ಕಣ್ಣಿಗೂ ಇದು ಬೀಳೋದಿಲ್ಲ, ಬಿದ್ರೂ ಇದಕ್ಕೆ ನಾವು ಕೇರೆ ಮಾಡೋದಿಲ್ಲ, ನಾವಿರೋದೇ ಹಿಂಗೆ ದುಡ್ಡು ಮಾಡೋದಕ್ಕೆ ಕೂತಿದ್ದೀವಿ ಅಂದಂಗೆ ಕಾಣಿಸ್ತಾ ಇದೆ ಮಹಿಳಾ ಅಧಿಕಾರಿಗಳ ವರ್ತನೆ. ಹೌದು ಪ್ರಜ್ವಲ, ಗದಗ ನಗರದ ಏನು ಜಿಲ್ಲಾಡಳಿತ ಭವನ ಇದೆ, ಜಿಲ್ಲಾಡಳಿತ ಭವನದಲ್ಲಿರ್ತಕ್ಕಂತ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಇಲಾಖೆಯ ಸಹಾಯಕ ನಿರ್ದೇಶಕ ಆದಂತ ಬಸವಂತಿ ಪಾಟೀಲ್ ಅವರು ರಾಜಾರೋಷವಾಗಿ ಮತ್ತು ಕಚೇರಿಯಲ್ಲೇ ಸಹಿತ ತಗೊಂತಾರೆ ಲಂಚ ಅಂತಂದ್ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಭಿನ್ನ ಶೇತ್ಕಿ ಅಂತಂದು ಎಣ್ಣೆ ಮಾಡ್ಕೊಡ್ಬೇಕಾದಂತ ಒಂದು ಜಮೀನಿಗೆ ನೇರವಾಗಿ ಕೇಳ್ತಾರೆ ಅವ್ರು, ನಮ್ಗೆ 1 ಎಕರೆಗೆ ಇಷ್ಟು ಅಮೌಂಟ್ ಬೇಕು, ಅಷ್ಟು ಕೊಟ್ರೆ ನಾವು ಫೈಲ್ ಮುಂದ್ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ನೇರವಾಗಿ ಅಧಿಕಾರಿಯಾದಂತ ಬಸವಂತಿ ಅವರು ಹೇಳ್ತಾರೆ. ಅದೇ ರೀತಿ ಸಹಿತ ಇವರು ದುಡ್ಡನ್ನ ಬಾಯಲ್ಲಿ ಹೇಳೋದಿಲ್ಲ, ಮತ್ತವ್ರು ಕೈಲಿ ತಗೊಳ್ಳೋದಿಲ್ಲ. ಅದನ್ನ ಯಾವ ರೀತಿಯಾಗಿ
ಮುಟ್ಟಿಸ್ಬೇಕು ಅನ್ನೋದನ್ನ ಸಹಿತ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಅವರ ಸಹಾಯಕರಾಗ್ತಕ್ಕಂತ ಇನ್ನೊಬ್ರು ಏನಿದ್ದಾರೆ ಅವರು ಸಹಿತ ದುಡ್ಡನ್ನ ಕೈಲಿ ಕೊಡ್ಬೇಡಿ, ನಮ್ಮ ಈ ಟೇಬಲ್ ಅಲ್ಲಿ ಹಾಕಿ ಅಂತ ಒಂದು ನಾನ್ ನಿಮ್ಗೆ ಫೋಟೋವನ್ನ ತೋರಿಸ್ತಾ ಇದ್ದೇನೆ, ಟಿವಿಯಲ್ಲಿ ನೋಡ್ತಾ ಇರ್ಬೋದು. ಆ ಫೋಟೋ ಸಹಿತ ಇಲ್ಲಿ ಹಾಕಿ ಅನ್ನೋ ಒಂದು ಸಂದೇಶವನ್ನು ಅವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರ ಗದಗದಲ್ಲಿ ಸಹಿತ ಹೆಚ್ಚಿನಾಗೆ ಕಾಣ್ತಾ ಇದೆ. ಯಾವುದೇ ಒಂದು ಫೈಲ್ ಮೂವ್ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ಲಂಚವನ್ನ ಕೊಡ್ಬೇಕು. ಲಂಚವನ್ನ ಕೊಡದೇ ಇದ್ರೆ ಸಹಿತ ಈ ಕೆಲಸಗಳು ಇಲ್ಲೇ ಹೆಡಪ್ ಆಗ್ತವೆ, ಕೆಲಸಗಳು ಮುಂದೆ ಹೋಗುದಿಲ್ಲ ಅನ್ನೋದು ಸಹಿತ ಹೇಳ್ತಾ ಇದ್ದಾರೆ. ನೇರವಾಗಿ ಸಹಿತ ಅಧಿಕಾರಿಯು ಸಹಿತ ನಾವ್ ಈ ಕೆಲ್ಸಕ್ಕೆ ಬರ್ಬೇಕಾದ್ರೆ ಇಷ್ಟೆಲ್ಲ ಕೊಟ್ಟು ಬರ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ. ಅಂದ್ರೆ ಇದು ಒಂದೇ ಕಡೆ ಈ ಕೆಳಗಿನ ಹಂತದಲ್ಲಿ ಅಷ್ಟೇ ಇಲ್ಲ, ಮೇಲ್ ಹಂತಗಳ ಸಹಿತ ಲಂಚಾವತಾರ ಎದ್ದು ಕಾಣ್ತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಲಂಚ ಕೊಟ್ಟು ಈ ಸೀಟ್ ಬಂದಿರ್ತೀವಿ, ನಾವು ದುಡ್ಡನ್ನ ದುಡಿಬೇಕಲ್ಲ ಅನ್ನೋ ಉದ್ದೇಶವೂ ಸಹಿತ ಈ ಅಧಿಕಾರಿಯು ಹೇಳ್ತಕ್ಕಂಥದ್ದು. ಆ ದುಡ್ಡು ದುಡಿಬೇಕಾದ್ರೆ ಪ್ರತಿ ಎಕರೆಗೆ ಸಹಿತ 10,000 ನೀಡ್ಲೇಬೇಕು, ನೀಡದೇ ಇದ್ರೆ ನಿಮ್ಮ ಫೈಲ್ ಇಲ್ಲೇ ಇರ್ತವೆ ಅನ್ನೋದನ್ನ ನೇರವಾಗಿ ಅಧಿಕಾರಿಯು ಸಹಿತ ಹೇಳ್ತಾರೆ. ಇದನ್ನು ಸಚಿವ ಬೈರತಿ ಸುರೇಶ್ ಅವರು ನೋಡ್ಲೇಬೇಕಾದಂತ ಸ್ಟೋರಿ. ಇದನ್ನ ಅವರು ನೋಡಿದ್ರೆ ಇದಕ್ಕೆ ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಬೇಕು ಅಂತಾರೆ. ಗದಗ ಜಿಲ್ಲಾಧಿಕಾರಿಗಳು ಸಹಿತ ಇದಕ್ಕೆ ಯಾವುದ ಒಂದು ಕ್ರಮವನ್ನ ಕೈಗೊಳ್ತಾರೆ, ಅವರಿಗೆ ಕಾನೂನಿನ ಕ್ರಮವನ್ನ ಕೈಗೊಳ್ತಾರ ಇಲ್ಲ ಅನ್ನೋದನ್ನ ಸದ್ಯಕ್ಕೆ ನೋಡ್ಬೇಕಾದಂತದ್ದು. ಪ್ರಜ್ವಲ, ಮಹಂತೇಶ್, ಈ ತನಕ ಇವ್ರ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ವಾ? ಅಥವಾ ಇವರ ಹಿರಿಯ ಅಧಿಕಾರಿಗಳು ತಹಶೀಲ್ದಾರ್ ಮಟ್ಟದಲ್ಲೆಲ್ಲ ಇವರ ಈ ಲಂಚಾವತಾರ ಬಯಲಿಗೆ ಬಂದೇ ಇಲ್ವಾ? ಅಥವಾ ಇವರ ಜೊತೆಯಲ್ಲಿರುವಂಥವ್ರು, ಆ ಕಚೇರಿಯಲ್ಲಿರುವಂಥ ಸಿಬ್ಬಂದಿ ಎಲ್ಲರೂ ಕೂಡ ಈ ಲಂಚದಲ್ಲಿ ತಮ್ಮದು ಒಂದು ಶೇರ್ ಅಂತ ಇಟ್ಕೊಂಡಿದ್ದಾರಾ? ಏನ್ ನಡೀತಾ ಇದೆ? ಹೌದು ಪ್ರಜ್ವಲ, ನೀವು ಹೇಳ್ದಾಗೆ ಏನು ಒಂದು ಆಫೀಸ್ ಅಂತ ಇರುತ್ತೆ, ಆಫೀಸ್ ನಲ್ಲಿ ಮೇಲಾಧಿಕಾರಿಗಳು ಸಹಿತ ನೇರವಾಗಿ ತಗೊಳ್ಳದೇ ಇದ್ರು ಅವರ ಸಿಬ್ಬಂದಿಗಳ ಮೂಲಕ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುವ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂತಾರೆ. ಅವರು ಸಹಿತ ಸಿಬ್ಬಂದಿಗಳು ಸಹಿತ ಇದರಲ್ಲಿ ಏನು ಒಂದು ಶಾಮೀಲ್ ಆಗಿರ್ತಕ್ಕಂಥದ್ದು ನಮ್ಮ ಪವರ್ ಟಿವಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ನೇರವಾಗಿ ದುಡ್ಡನ್ನ ಕೊಡೋಕ್ ಹೋದಾಗ ಸಹಿತ ಅವರು ನೇರವಾಗಿ ದುಡ್ಡನ್ನ ಇಸ್ಕೊಳ್ಳೋದಲ್ಲ, ಅದನ್ನು ಇದರಲ್ಲಿ ಹಾಕಿ ಅನ್ನೋ ಒಂದು ಸನ್ನೆ ಸಹಿತ ಮಾಡ್ತಾ ಇದ್ದಾರೆ. ಆ ಫೋಟೋವನ್ನು ನಮ್ಮ ಪವರ್ ಟಿವಿಗೆ ಲಭ್ಯ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಯಾಕಂದ್ರೆ ಈಗ ನೇರವಾಗಿ ಇಸ್ಕೊಂಡ್ರೆ ಎಲ್ಲೂ ಗೊತ್ತಾಗುತ್ತೆ ಅನ್ನೋ ಒಂದು ಆಫೀಸರ್ ಸಹಿತ ಅವ್ರ ಸಿಬ್ಬಂದಿಗಳ ಮೂಲಕ ಈ ಒಂದು ಕೃತ್ಯವನ್ನ ಮಾಡ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಒಂದೇ ಆಫೀಸ್ ಅಲ್ಲಿ ಸೀಮಿತ ಇಲ್ಲ, ಗದಗ ಜಿಲ್ಲೆಯ ಅನೇಕ ಆಫೀಸ್ಗಳಲ್ಲಿ ಇರಬಹುದು, ಆದ್ರೆ ಸಹಿತ ಇದು ಸಾರ್ವಜನಿಕರಿಗೆ ಗೊತ್ತಾಗಿಲ್ಲ. ಸದ್ಯಕ್ಕೆ ಪವರ್ ಟಿವಿಗೆ ಈ ವಿಜುವಲ್ಸ್ ಲಭ್ಯ ಆಗಿರ್ತಕ್ಕಂಥದ್ದು, ಈ ವಿಡಿಯೋ ಲಭ್ಯ ಆಗಿರ್ತಕ್ಕಂಥದ್ದು. ಈ ವಿಡಿಯೋ ಮುಖಾಂತರ ಸಾರ್ವಜನಿಕರು ನೋಡಿ ಅದರ ಜೊತೆಗೆ ಏನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇಂತ ಅಧಿಕಾರಿಗಳು ಇದ್ರೆ ನಮ್ಮ ಕೆಲಸಗಳು ಹೇಗಾಗ್ತವೆ, ಲಂಚವನ್ನ ಕೊಟ್ಕೊಂತ ಹೋದ್ರೆ ನಮ್ಮ ಕೆಲಸಗಳು ಆಗೋದಿಲ್ಲ ಅನ್ನೋದು ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ವಲಯದಲ್ಲಿ ಇದಕ್ಕೆ ಸರಿಯಾದ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಂತಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ, ಫೈನ್ ಮಹಂತೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನೋಡಿ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಲಂಚ ಕೇಳ್ತಾರೆ ಅಂದ್ರೆ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಇನ್ನೆಷ್ಟು ಹಣ ತಗೊಂಡು ಇವರು ಲಂಚ ತಗೊಂಡು ಫೇವರ್ ಆಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ಊಹೆ ಮಾಡಬೇಕು. ಲಂಚಬಾಕ ಅಧಿಕಾರಿಗಳ ವಿರುದ್ಧ ಇದಕ್ಕಿಂತ ಸಾಕ್ಷಿ ಬೇಕಾ? ಗದಗ್ ನಗರ ಗ್ರಾಮಾಂತರ ಯೋಜನಾ ಇಲಾಖೆಯ ಕರ್ಮಕಾಂಡ ನಿಮ್ಮ ಮುಂದೆ ಇಡಲಾಗಿದೆ. ಬಸವಂತಿ ಪಾಟೀಲ್ ಮತ್ತು ಜಯಶ್ರೀ ಜೋಗಿನ್ಗೆ ಯಾರದ್ದೆಲ್ಲ ಶ್ರೀರಕ್ಷೆ ಇದೆ ಅನ್ನುವಂಥದ್ದು ಪ್ರಶ್ನೆ. ಸಾಕ್ಷಿ ಸಮೇತ ಪವರ್ ಟಿವಿ ಲಂಚಾವತಾರವನ್ನು ಬಿಚ್ಚಿಟ್ಟಿದೆ. ಹಾಗಾದ್ರೆ ಸಚಿವ ಭೈರತಿ ಸುರೇಶ್ ಅವರು ಈ ಲಂಚಬಾಕರ ವಿರುದ್ಧ ಕ್ರಮ ಜರುಗಿಸ್ತಾರಾ? ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್.ಕೆ. ಪಾಟೀಲ್ ಈ ಬಗ್ಗೆ ಗಮನ ಹರಿಸ್ತಾರಾ? ಗದಗ್ನ ಡಿ.ಸಿ. ಶ್ರೀಧರ್ ಈ ಬಗ್ಗೆ ಇವತ್ತೇ ಖಡಕ್ ಆಗಿ ಕ್ರಮವನ್ನ ಕೈಗೊಳ್ತಾರಾ ಅನ್ನುವಂತಹ ಪ್ರಶ್ನೆಗಳೆಲ್ಲ ಇದೆ. ಅದಕ್ಕೆ ಉತ್ತರವನ್ನ ಈ ಎಲ್ಲ ಅಧಿಕಾರಿಗಳು ಕೊಡಬೇಕಾಗಿದೆ. ನೋಡೋಣ, ಕಾಯೋಣ. ಈ ಲಂಚಬಾಕತನಕ್ಕೆ ಇವ್ರಿಗೆ ಅಂಟಿರುವ ಈ ಲಂಚ ಅನ್ನುವ ವೈರಸ್ ಅನ್ನ ಬಿಡಿಸೋದಕ್ಕೆ ಯಾರು ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು.